ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಭಾನುವಾರ ಸಂಚಿಕೆಯಲ್ಲಿ ಬಿಗ್ ಬಾಸ್ನಲ್ಲಿ ನಮ್ಮ ಗಿಲ್ಲಿ ಬ್ರದರ್ ಗೆದ್ದಿದ್ದು ತುಂಬ ಖುಷಿ ಆಯಿತು. ಗಿಲ್ಲಿ ಬ್ರದರ್ ನಮ್ಮ ಹಳ್ಳಿ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಹಾಸ್ಯ ನಟ. ನಗಿಸುವುದು ಅಂದರೆ ಎಷ್ಟು ಕಷ್ಟದ ಅದು ಒಂದು ಕಲೆ ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಒಬ್ಬ ವ್ಯಕ್ತಿನ ನಗಿಸ್ಬೇಕು ಅಂದರೆ. ಈ ಪ್ರಪಂಚದಲ್ಲಿ ಎಲ್ಲ ತುಂಬ ಸೀರಿಯಸ್ ಆಗಿರೋ ಅಂಥ ಪ್ರಪಂಚ ಆಗ್ಬಿಟ್ಟಿದೆ ಇದು. ಬಟ್ ಆ ಪ್ರಪಂಚದಲ್ಲಿ ಖುಷಿಯಾಗಿ ನಗ್ತಾ ನಲಿತಾ ಇನ್ನೊಬ್ರು ನಗಿಸ್ತಾ ಇರೋದು ಅಂದರೆ ತುಂಬ ಕಷ್ಟ. ಯಾವಾಗಲೂ ಕಷ್ಟಗಳು ಇದ್ದಿದ್ದೆ ಅಲ್ವಾ, ಯಾವಾಗಲೂ ನೋವುಗಳು ಇದ್ದಿದ್ದೆ. ಬಟ್ ಯಾವಾಗಲೂ ನಗ್ತಾ ಇರೋಣ. ಕಷ್ಟ ನೋವು ಇದೆ, ಬರುತ್ತೆ, ಬಟ್ ನಾವು ನಗ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಪಾಸ್ತಾ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಈ ಪಾಸ್ತಾನ ನೀರೊಳಗಡೆ ಹಾಕಿ ಬೇಯಿಸ್ಕೊತೀನಿ. ಫಸ್ಟು ನೀರೊಳಗಡೆ ಹಾಕಿ ಪಾಸ್ತಾನ ಬೇಯಿಸ್ಕೊಂಡ್ರೆ ಪಾಯಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಲಲ್ಲಿ ಪಾಸ್ತಾ ಬೇಯೋದು ತುಂಬ ಕಷ್ಟ. ಸೊ ಹಂಗಾಗಿ ಫಸ್ಟ್ ನೀರಲ್ಲೇ ಪಾಸ್ತಾನ ಬೇಯಿಸ್ಕೊಳ್ಳಿ. ನಂತರ ಇಲ್ಲಿ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ತುಪ್ಪನಾದರೂ ಕೂಡ ಹಾಕ್ಕೊಬೋದು. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಂಡು ತೊಗೊಂಡಿದ್ದಾದಮೇಲೆ ನೋಡಿ ಇಲ್ಲಿ ನಾನು 1 ಲೀಟ್ರಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಪಾಸ್ತಾ ನಾನೆಷ್ಟು ಈ ಲೋಟದಲ್ಲಿ 2 ಲೋಟ ನಾನು ಪಾಸ್ತಾ ತೊಗೊಂಡಿದ್ದೆ. ಅದಕ್ಕೆ 1 ಲೀಟ್ರಷ್ಟು ಹಾಲನ್ನು ತೊಗೊತಾ ಇದ್ದೀನಿ. 1 ಲೋಟದಷ್ಟು ಅಂದರೆ 300 ಗ್ರಾಮ್ ಲೋಟ, 1 ಲೋಟದಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. 300 ಗ್ರಾಮಲ್ಲಿ 300 ಗ್ರಾಮ್ ಲೋಟದಲ್ಲಿ 2 ಲೋಟದಷ್ಟು ಪಾಸ್ತಾ, 1 ಲೋಟದಷ್ಟು ಸಕ್ಕರೆ ಮತ್ತು 1 ಲೀಟ್ರ್ ಹಾಲು ಇಷ್ಟನ್ನು ತೊಗೊತಾ ಇದ್ದೀನಿ. ಪಾಸ್ತಾನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಹಾಲು ಮತ್ತು ಸಕ್ಕರೆನ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಇದಕ್ಕೆ ನಾನು ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಅಂಗಡಿನಲ್ಲೇ ಸಿಗ್ತಕ್ಕಂಥ ಬಾದಾಮ್ ಪೌಡರ್, ಇದು ಮನೆ ಬಾದಾಮ್ ಪೌಡರ್ ಅಲ್ಲ. ಬಾದಾಮ್ ಪೌಡರ್ ಹಾಕಿ ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಸ್ವಲ್ಪ ಬೆಂದಿದೆ ಅಂದರೆ ಒಂದು 5-10 ನಿಮಿಷ ಹಾಲನ್ನು ಬೇಯಿಸ್ಕೊಳ್ಳಿ. ಬೆಂದಿದೆ ಅಂತ ಗೊತ್ತಾದಮೇಲೆ ಇದಕ್ಕೆ ಸ್ವಲ್ಪ ಬೆಂದಿದೆ ಅಂದರೆ ಹಾಲು ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು 5-10 ನಿಮಿಷ ಸ್ವಲ್ಪ ಇದನ್ನು ಬೇಯಿಸ್ಕೊಂಡ್ಮೇಲೆ ಅದಾದಮೇಲೆ ಇದಕ್ಕೆ 1 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಮೊದಲೇ ದ್ರಾಕ್ಷಿ ಮತ್ತು ಗೋಡಂಬಿನ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿದ್ವಲ್ಲ, ಅದನ್ನು ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಪಾಸ್ತಾನ ನೀರಿಂದ ಸಪ್ರೇಟ್ ಮಾಡಿರ್ತೀವಿ ನೋಡಿ, ಈ ಥರ ಆಗಿರುತ್ತೆ. ನೀರಿಂದ ಸಪ್ರೇಟ್ ಆದಮೇಲೆ ಈ ಪಾಸ್ತಾನೂ ಕೂಡ ಹಾಲೊಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಒಂದು 5-10 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಬೆಂದಿರುತ್ತೆ ಆಲ್ರೆಡಿ ಇದು. ಬಟ್ ಹಾಲಿಗೆ ಸಕ್ಕರೆಗೆ ನೀಟಾಗಿ ಅದು ಮಿಕ್ಸ್ ಆಗೋದಕ್ಕೆ ಒಂದು 5-10 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಪಾಯಸ ನಮ್ಮ ಮನೇಲಂತೂ ಪಾಸ್ತಾ ಪಾಯಸ ಅಂದರೆ ತುಂಬ ಇಷ್ಟ ಎಲ್ರಿಗೂ. ಮಕ್ಕಳಿಗೂ ಇಷ್ಟ, ಮಕ್ಕಳಿಗಿಂತ ನನಗೆ ತುಂಬ ಇಷ್ಟ ಇದು. ಇದನ್ನೇನಕ್ಕೆ ಮಾಡ್ತೀನಿ ಅಂದರೆ ನಮ್ಮ ಅಕ್ಕನ ಮಗಳು ಬಂದಿದ್ಲು, ಹಂಗಾಗಿ ಅವಳಿಗೋಸ್ಕರ ಅಂತಲೇ ಸ್ಪೆಷಲಾಗಿ ನಾನು ಪಾಸ್ತಾ ಪಾಯಸ ಮಾಡಿದ್ದೆ. ಯಾಕಂದರೆ ಒಂದು ಸರಿ ನಾನು ಪಾಸ್ತಾ ಪಾಯಸ ಮಾಡಿದ್ದೆ, ಆವಾಗ ನಮ್ಮ ಅಕ್ಕ ಬಂದಿದ್ದರು, ಅವರಿಗೆ ನಾನು ಬಾಕ್ಸಿಗೆ ಹಾಕಿ ಕೊಟ್ಟಿದ್ದೆ. ಅವಳಿಗೆ ಇಷ್ಟ ಆಗಿತ್ತಂತೆ. ಸೊ ಹಂಗಾಗಿ ನಾನು ಅವಳು ಬಂದಿದ್ಲು ಅಂತ ನಾನು ಅವಳಿಗೋಸ್ಕರ ಸ್ಪೆಷಲಾಗಿ ಅಂತಲೇ ಮಾಡಿದ್ದು. ತುಂಬ ಇಷ್ಟ ಆಯಿತು ಅವಳಿಗೂ. ನಂತರ ಇಲ್ಲಿ ನಮ್ಮ ಅಪ್ಪಾಜಿ ಹತ್ರ ನಾನು ಎಲೆ ಬಳ್ಳಿನ ಹಾಕಿಸ್ತಾ ಇದ್ದೀನಿ. ಇದು ನಮ್ಮ ಅಕ್ಕರ ಊರಿಂದ ತೊಗೊಂಬಂದಿದ್ದು. ಏನಕ್ಕೆ ನಮ್ಮ ಅಪ್ಪಾಜಿ ಹತ್ರನೇ ಹಾಕಿಸ್ತಾ ಇದ್ದೀನಿ ಎಲೆ ಬಳ್ಳಿ ಅಂದರೆ, ನಮ್ಮ ಅಪ್ಪಾಜಿ ಕೈಲಿ ಏನೇ ಒಂದು ಸಸಿ ನೆಟ್ಸಿದ್ರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ನನ್ನ ನಂಬಿಕೆ. ಅದಕ್ಕೆ ನಾನು ನಮ್ಮ ಅಪ್ಪಾಜಿ ಹತ್ರ ಎಲೆ ಬಳ್ಳಿ ಹಾಕಿಸ್ತಾ ಇದ್ದೀನಿ. ನನ್ನ ದೊಡ್ಡ ಮಗಳಿಗೆ ತುಂಬ ಕೋಪ ಬಂದಿದೆ. ಯಾಕೆ ಕೋಪ ಬಂದಿದೆ ಅಂದರೆ, ನಮ್ಮ ಅಪ್ಪಾಜಿಗೆ ಅವಳು ಎಲ್ಪ್ ಮಾಡೋಕ್ಕಾಗಲಿಲ್ಲ, ಚಿಕ್ಕ ಮಗಳು ಹೋಗಿ ನೀರು ತಂದು ಕೊಟ್ಬಿಟ್ಲು ಅಂತ ಅವಳಿಗೆ ಕೋಪ ಬಂದಿದೆ. ಇಷ್ಟಿಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊತಿರ್ತಾರೆ. ಇವ್ರನ್ನ ನಿಭಾಯಿಸೋದೇ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ ನನಗೆ. ಸರಿ ಆಯಿತು, ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವರಿಗೆ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೆ. ಅವರೆಕಾಳನ್ನು ನೋಡಿ ಈ ಥರ 1-2 kg ಅವರೆಕಾಯಿ ತೊಗೊಂಡು ಬಿಡಿಸಿ ಇಟ್ಕೊಂಡಿದ್ದೆ. ಇದನ್ನು ನಾನು ನೀರಿಗೆ ಹಾಕ್ಕೊತಾ
ಇದ್ದೀನಿ. ನೀರಿಗೆ ಹಾಕ್ಕೊಂಡು ಒಂದು 5 ರಿಂದ 6 ಅವರ್ ಬಿಟ್ಟರೆ ಸಾಕು. ಇದು ನೀಟಾಗಿ ಚೆನ್ನಾಗಿ ನೆಂದಿರುತ್ತೆ. ಈ ನೆಂದಿರೋ ಅಂಥ ಅವರೆಕಾಳನ್ನ ನಾನು ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಸಿಪ್ಪೆ ಬಿಡ್ಸೋಕ್ಕೆ ಗೊತ್ತಲ್ಲ 1 ಅವರ್ ಮೇಲಾಗೋಯ್ತು. ಸುಲಿಯೋಕೆ 1 ಅವರ್ ಮೇಲಾದರೆ ಸಿಪ್ಪೆ ಬಿಡ್ಸೋಕೆ 1 ಅವರ್ ಮೇಲಾಗೋಯ್ತು. ಈ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಮಾಡಬೇಕು ಅಂತಂದರೆ ನಾವಿಷ್ಟು ಕಷ್ಟಪಡಲೇಬೇಕು. ನಂತರ ಇಲ್ಲಿ ಸಿಪ್ಪೆ ಬಿಡಿಸಿ ಒಂದು ಬಟ್ಟೆ ಮೇಲೆ ಹಾಕಿ ನೀಟಾಗಿ ನೀರನ್ನು ಸ್ವಲ್ಪ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಬಟ್ಟೆನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಇದರಲ್ಲಿರ್ತಕ್ಕಂಥ ನೀರು. ಇದನ್ನು ನಾನು ಒಂದು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಬಾಣಲಿಗೆ. ನಾನು ಒಂದೊಂದು ಬ್ಯಾಚ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಷ್ಟಿರ್ತಕ್ಕಂಥ ಅವರೆಕಾಳನ್ನ ಹಾಕ್ತಿದ್ದೀನಿ ಎಣ್ಣೆ ಒಳಗಡೆ. ಹಾಕಿ ಇದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ನೊರೆ ಇದೆಯಲ್ಲ, ಈ ನೊರೆ ಎಲ್ಲ ಫುಲ್ಲು ಕಮ್ಮಿ ಆಗಿಬಿಡುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಹಾಕಿಬಿಟ್ಟು ಸಡನ್ನಾಗಿ ತೆಗೆದ್ರೆ ಇದು ಬೆಂದಿರಲ್ಲ. ನೋಡಿ ನೊರೆ ಎಲ್ಲ ಹೋಗಿದೆ. ಇವಾಗ ಕಂಪ್ಲೀಟಾಗಿ ಇದು ಬೆಂದಿದೆ ಅಂತ ಅರ್ಥ. ನೊರೆ ಎಲ್ಲ ಈ ರೀತಿ ಫುಲ್ಲು ಕಂಪ್ಲೀಟಾಗಿ ಕಾಣಿಸ್ಬಾರ್ದು, ಹೋಗಿರಬೇಕು. ಹಾಗಾದರೆ ಇದು ಬೆಂದಿದೆ ಅಂತ ಅರ್ಥ. ಇದನ್ನು ನಾನು ತೆಗಿತಾ ಇದ್ದೀನಿ. ಈ ಥರನ ನಾನು 3 ಬ್ಯಾಚನ್ನು ಮಾಡಿಕೊಂಡೆ. ನಾನು ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಸುಮ್ಮನೆ ಟೈಮ್ ವೇಸ್ಟು ನಿಮಗೂ ನೋಡೋದಕ್ಕೆ ಅಂತ ನಾನು ತೋರಿಸ್ತಿಲ್ಲ. ಒಂದು ಬ್ಯಾಚನ್ನು ಹಾಕಿ ನೀಟಾಗಿ ಈ ಥರ ತೆಗೆದಿರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಂತರ ಇದಾಗಿದ್ದಾದಮೇಲೆ ಇದಕ್ಕೆ ನೋಡಿ ಈ ಥರ ನಾನು ಇದು ಮಾಡ್ತಿದ್ದೀನಲ್ಲ, ಈ ಥರ ಅಂದರೆ ಎಣ್ಣೆನ ಬಾಣಲಿ ಸ್ವಲ್ಪ ಸೈಡಿಗೆಲ್ಲ ಮಾಡಿಕೊಂಡು ಅದು ತೆಗಿತಾ ಇದ್ದೀನಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಅಂದರೆ ಬಿಗಿನರ್ಸು ಇವಾಗ ಅಡುಗೆ ಮಾಡ್ತಿದ್ದೀನಿ ಅನ್ನೋರು ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ, ಮತ್ತು ಮೈ ಮೇಲೆ ಸುರ್ಕೊಂಡ್ಬಿಟ್ಟಿರ. ನಾನು ಏನಕ್ಕೆ ಇಷ್ಟು ಎಣ್ಣೆ ಹಾಕಿದ್ದೀನಿ ಅಂತಂದರೆ ಎಣ್ಣೆನ ಜಾಸ್ತಿ ಹಾಕಿ ಕರ್ದಿದ್ರೆ ಆ ಕರ್ದಿದ್ದ ಎಣ್ಣೆನ ಮತ್ತೆ ಬೇರೆದಕ್ಕೆ ಯೂಸ್ ಮಾಡಿದ್ರೆ ಅಡುಗೆಗಳಿಗೆಲ್ಲ ಕೆಮ್ಮಾಗುತ್ತೆ. ಮಕ್ಳುಗಳಿರೋದ್ರಿಂದ ಮನೇಲಿ ಮಕ್ಳುಗಳಿರೋ ಕಾರಣ ನಾನು ಮತ್ತೆ ಪದೇ ಅದೇ ಎಣ್ಣೆನ ಬಳಸೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಮಾಡ್ಕೊತೀನಿ. ಇಲ್ಲಿ ಕಡಲೆ ಬೀಜನೂ ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದರೆ ಸಾಕು, ಅದು ಕೂಡ ಆಗಿರುತ್ತೆ ಅಂತ. ಮತ್ತು ಇಲ್ಲಿ ನಾನು ಕಡಲೆನ ಸೀದಾ ಬಾಣಲೆ ಒಳಗಡೆ ಹಾಕ್ತಾಯಿಲ್ಲ. ಈ ಥರ ಕರಿಯೋ ಜಾಲರಿ ಒಳಗಡೆ ಹಾಕಿ ಕಡಲೆನೂ ಕೂಡ ಒಂದು 5 ನಿಮಿಷ ಈ ಥರ ಇಟ್ಕೊಂಡ್ರೆ ಕೆಂಪಗಾಗ್ಬಿಡುತ್ತೆ. ಯಾಕೆ ಬಾಣಲಿ ಒಳಗಡೆ ಹಾಕಿಲ್ಲ ಅಂದರೆ ಅದು ಬಾಣಲಿ ಒಳಗಡೆ ಹಾಕಿದ್ರೆ ಅದನ್ನು ತೆಗಿಯೋದು ತುಂಬ ತೆಗಿಯೋಕ್ಕೆ ತುಂಬ ಹಿಂಸೆ ಆಗುತ್ತೆ. ಯಾಕೆಂದ್ರೆ ಚಿಕ್ಕದಿರುತ್ತಲ್ಲ, ಅದು ತೆಗಿಯೋಕ್ಕೆ ತುಂಬ ಹಿಂಸೆ ಆಗುತ್ತೆ. ನಾವು ತೆಗಿಯೋವಷ್ಟರಲ್ಲಿ ಅದು ಫುಲ್ಲು ಬ್ಲ್ಯಾಕಾಗಿ ಬೆಂದೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇದಾದಮೇಲೆ ಕರ್ಬೇವಿನ ಸೊಪ್ಪನ್ನು ಕೂಡ ಅಷ್ಟೇ, ಕರ್ಬೇವಿನ ಸೊಪ್ಪನ್ನು ಬಿಡಿಸಿ ಹಾಕ್ಕೊಂಡ್ಬೇಡಿ. ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಇರುತ್ತಲ್ಲ ಅದರಲ್ಲಿ ಅದು ಹೋಗೋವರೆಗೂ ಒಂದು ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಈ ಥರ ಅಂದರೆ ಎಸ್ಲ ಹಾಕಬೇಡಿ, ಈ ಥರನೇ ಡೈರೆಕ್ಟಾಗಿ ಹಾಕ್ಬಿಡಿ. ಹಾಕಿ ಆಮೇಲೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಬೇಕಾದ್ರೆ ಎಸ್ಲುಗಳನ್ನು ಬಿಡಿಸ್ಕೊಳ್ಬೋದು ಕರ್ದಿದ್ದಾದಮೇಲೆ. ಇದಾಗಿದ್ದಾದಮೇಲೆ ಕೊಬ್ಬರಿನ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಅದನ್ನು ಕೂಡ ತೆಕ್ಕೊಂಡು ಹಾಕ್ಕೊಂಡು ನಿಮಗೆ ನೋಡಿಕೊಂಡು ನೀವೆಷ್ಟು ಮಾಡಿರ್ತೀರ ಅದಕ್ಕೆ ಉಪ್ಪು ಖಾರನ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಎತ್ತಿಡಿ ಅಷ್ಟೇ. ತಿಂದಾದಮೇಲೆ ಉಳಿದಿರುತ್ತಲ್ಲ ಅದನ್ನು ಮೆತ್ತಗಾಗ್ದಂಗೆ ನೀಟಾಗಿ ಒಂದು ಬಾಕ್ಸಿಗೆ ಏರ್ ಟೈಟ್ ಕಂಟೈನರಿಗೆ ಹಾಕಿ ನೀಟಾಗಿ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ನೋಕ್ಕೆ ಬರುತ್ತೆ. ಮೆತ್ತಗಾಗೋದಿಲ್ಲ, ಚೆನ್ನಾಗಿರುತ್ತೆ ಕುರುಮ್ ಅಂತ. ಮತ್ತು ಬಿಗ್ ಬಾಸ್ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಸೀಸನ್ನು. ನನಗೆ ಬಿಗ್ ಬಾಸಲ್ಲಿ ಎಲ್ಲ ಕಂಟೆಸ್ಟೆಂಟ್ ಕೂಡ ತುಂಬ ಇಷ್ಟ ಆದರು. ಏಕೆ ಅಂದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದೊಂದು ಕ್ವಾಲಿಟಿಗಳಿರುತ್ತೆ. ಕ್ವಾಲಿಟಿ ಇಲ್ದಲೇ ಆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಅವ್ರನ್ನ ಕರೆದಿರೋದಿಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕ್ವಾಲಿಟಿಗಳಿರುತ್ತೆ. ಇದರಲ್ಲಿ ಲಕ್ಕು ಕೂಡ ಮೇಯ್ನ್ ಆಗುತ್ತೆ. ಆ ಟೈಮಲ್ಲಿ ಅವ್ರು ಹೋಗಿರೋ ಟೈಮಲ್ಲಿ ಯಾವ ಥರ ಅವರಿಗೆ ಪಾರ್ಟ್ನರ್ಗಳು ಸಿಗ್ತಾರೆ, ಆಟ ಆಡೋದಕ್ಕೆ ಪ್ರತಿಯೊಂದು ಕೂಡ ಮೇಯ್ನ್ ಆಗುತ್ತೆ. ಅವ್ರು ಗೆದ್ದರು ಅಂತಲ್ಲ, ಇವ್ರು ಗೆದ್ದರು ಅಂತಲ್ಲ. ಬಟ್ ಅವ್ರವ್ರ ವ್ಯಕ್ತಿತ್ವನ ಕೆಲವೊಬ್ಬೊಬ್ಬರು ಕೆಲವೊಂದು ವ್ಯಕ್ತಿತ್ವನ ಇಷ್ಟಪಡ್ತಾರೆ. ನನಗೆ ಗಿಲ್ಲಿ ಇಷ್ಟ, ತುಂಬ ಎಲ್ಲರೂ ಇಷ್ಟ, ಬಟ್ ತುಂಬ ಇಷ್ಟ ಆಯಿತು ಗಿಲ್ಲಿ. ರಕ್ಷಿತಂದು ಮುಗ್ಧತೆ ತುಂಬ ಇಷ್ಟ ಆಯಿತು. ಮತ್ತು ಕಾವ್ಯ ಅವ್ರದ್ದು ಇನ್ನೋಸೆಂಟ್ ತುಂಬ ಇಷ್ಟ ಆಯಿತು. ಕಾವ್ಯ ಅವರು ಈಗಿನ ಕಾಲದ ಹುಡುಗಿ ಥರನೇ ಇದ್ದರು. ಯಾಕಂದರೆ ಅವ್ರು ಎಲ್ಲಿ ಮಾತಾಡಬೇಕು, ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅದೆಲ್ಲ ಚೆನ್ನಾಗಿತ್ತು ಅವ್ರದ್ದು. ಪ್ರತಿಯೊಬ್ರದ್ದು ತುಂಬ ಇಷ್ಟ ಆಯಿತು. ಗಿಲ್ಲಿ
ಮಾತಾಡೋದಕ್ಕಿಂತ ಅವ್ರದ್ದು ಹಾಸ್ಯ ಮಾಡ್ತಾರಲ್ಲ ಆ ಟೈಮಲ್ಲಿ ಅವರು ಸೈಲೆಂಟಾಗಿರ್ತಿದ್ರು, ಸೈಲೆಂಟಾಗಿ ಹಾಸ್ಯ ಮಾಡ್ತಾಯಿದ್ರಲ್ಲ ಅದು ಕೂಡ ತುಂಬ ಇಷ್ಟ ಆಯಿತು. ಮತ್ತು ಚೈತ್ರಕ್ಕಂಗೆ ರೇಗಿಸಿದ್ದಂತೂ ತುಂಬ ಇಷ್ಟ ಆಯಿತು. ಚೈತ್ರಕ್ಕನೂ ಅಷ್ಟೇ, ಅವರು ಮುಗ್ಧ ಮನಸ್ಸಿನವರೇ, ಬಟ್ ಅವರು ಅಂದರೆ ಜಾಸ್ತಿ ಕೋಪ ಮಾಡ್ಕೊತಾರೆ. ಅಷ್ಟ್ಬಿಟ್ರೆ ಅವರು ತುಂಬ ಮುಗ್ಧ ಮನಸ್ಸಿನವರೇ, ತುಂಬ ಇಷ್ಟ ಆದರು. ಎಲ್ಲ ಸೀಸನ್ಗಿಂತ ಈ ಸೀಸನ್ನು ತುಂಬ ಚೆನ್ನಾಗಿತ್ತು. ಇನ್ನು ಅಶ್ವಿನಿ ಮೇಡಮ್ ಬಗ್ಗೆ ಹೇಳ್ಬೇಕಂತಂದರೆ, ಅವರು ಹಿಂದೆ ಪಟ್ಟಿರ್ತಕ್ಕಂಥ ಸ್ಟ್ರಗಲ್ಲು ಅವ್ರನ್ನ ಆ ರೀತಿ ಮಾಡಿರುತ್ತೆ. ಅಂದರೆ ತುಂಬ ದಡುತಿಯಾಗಿ ಇರೋ ಥರ, ಮತ್ತು ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಬಯಸೋ ಥರ. ಯಾಕಂದರೆ ಅವರು ಅಷ್ಟು ಕಷ್ಟಪಟ್ಟು ಅವ್ರ ಲೈಫಲ್ಲಿ ಮುಂದೆ ಬಂದಿರ್ತಾರೆ. ನನಗಿಂತ ಚಿಕ್ಕವರು ಏಕವಚನದಾಗ ಮಾತಾಡಿದ್ರೆ ಬೇಜಾರಾಗುತ್ತೆ ಅನ್ನೋ ಥರ ಅವ್ರಿಗೂ ಆಗಿರುತ್ತೆ. ಆ ಸಿಚುವೇಶನ್ನ ಅಲ್ಲಿ ಒಳಗಡೆ ಯಾವ್ಯಾವ ರೀತಿ ಇರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಅವರು ತೋರಿಸ್ತಾ ಇರ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಅವ್ರ ತಪ್ಪಿರುತ್ತೆ, ಇವ್ರ ತಪ್ಪಿರುತ್ತೆ ಅಂತ. ಇನ್ನೊಂದು ದೊಡ್ಡ ವಿಷಯ ಏನಂತಂದರೆ, ಸುದೀಪ್ ಸರ್ಗೆ ನಾವು ಹ್ಯಾಂಡ್ಸಪ್ ಹೇಳಲೇಬೇಕು. ಯಾಕಂದರೆ ಎಲ್ಲರೂ ಅಷ್ಟೇ ನೀಟಾಗಿ ನಿಭಾಯಿಸ್ಕೊಂಡು, ಒಳಗಡೆ ಇರೋ ಪ್ಲೇಯರ್ಸ್ ಆಗಲಿ ಮತ್ತು ಹೊರ್ಗಡೆ ಇರ್ತಕ್ಕಂಥ ಜನಗಳನ್ನಾಗಲಿ ಪ್ರತಿಯೊಬ್ಬರೂ ಅದೇ ರೀತಿ ನಿಭಾಯಿಸ್ಕೊಂಡು ಆ ಜಾಗದಲ್ಲಿ ನಿಂತು ಅದನ್ನು ವರ್ಕ್ ಮಾಡೋದು ತುಂಬಾ ಕಷ್ಟ, ತುಂಬಾ ಕಷ್ಟ, ತುಂಬ ರೇರು. ಆ ಥರ ನಮಗೆ ಮನಸ್ಥಿತಿ ಇರ್ತಕ್ಕಂಥ ಒಬ್ಬರು ನಟ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸುದೀಪಣ್ಣ. ಮತ್ತು ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡಿ. ಇದರಿಂದ ತುಂಬ ಸ್ಟ್ರಗಲ್ ಇರುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಈ ರೆಸಿಪಿಗಳ್ನ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿತ್ತು ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂತ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನೆಮ್ಮದಿಯಾಗೆ ಲೈಫ್ ಲೀಡ್ ಮಾಡೋಣ. ಎಲ್ಲರೂ ತುಂಬ ಸಮಾಧಾನವಾಗಿ, ಖುಷಿಯಾಗಿ, ಸಂತೋಷವಾಗಿ ಇರಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.